ಪಿ ಅಂದ್ರೆ ಜೆ ಅಂದ್ರೆ JDS, ಅಲ್ಲಿ ನಾರಾಜ್ ಹೋದವ್ರು ನಮ್ಮ ಕಡೆ ಬರ್ತಾರೆ. ಸಿ ಅಂದ್ರೆ ಕಾಂಗ್ರೆಸ್, ಅಲ್ಲಿ ಒಳ್ಳೆಯವ್ರು ಹೋದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. ಬಿ ಅಂದ್ರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತೊಗೊಳ್ತೀನಿ, 10% ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀವಿ. ಈಗ ಒಂದೊಂದು ವಿಧಾನಸಭೆ ಒಳಗೆ 4-5 ಮಂದಿ ಟಿಕೆಟ್ ಬರ್ತಾರಿಲ್ರಿ. BJPಯಾಗ ವಿಜಯೇಂದ್ರ ಯಡಿಯೂರಪ್ಪ ಇದ್ದಾರೆ, ಏನು ಮಾಡ್ತಾರೆ, ರೊಕ್ಕ ತೊಗೊಂಡು ಟಿಕೆಟ್ ಕೊಟ್ಬಿಡ್ತಾರೆ ವೀಕ್ ಕ್ಯಾಂಡಿಡೇಟಿಗೆ. ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ, ಅವ್ನು ತಂದು ನಿಂದಿರಿಸಿಬಿಡ್ತೀನಿ. ಇಷ್ಟೇ ಐತಿ, ಸಿಂಪಲ್ ಫಾರ್ಮುಲಾ ಐತಿ. ಈಗ ಪಾರ್ಟಿ ಕಟ್ಟಿದ್ರೆ ಯತ್ನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ? ಇಂದಿನ ವಿಶೇಷ. ನೀವು ಹೊಡಿತಿರ್ತೀರಿ, ಹೊಡ್ಕೊತ ನೀವೇನು ಹೊಡಿತೀರಿ? ಯತ್ನಾಳ್ ಏನು ಯಶಸ್ವಿ ಆಗಬಹುದಾ? ಸಂಜೆ 6 ಗಂಟೆಗೆ ನೋಡಿರಿ. ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ, BJP ಫೋನ್ ಬರ್ತೈತಿ, JDS ಫೋನ್ ಬರ್ತೈತಿ. ನೋಡು ಬ್ರದರ್, ನೋಡೋಣ, ನೀವೇನು ದಯವಿಟ್ಟು ಯತ್ನಾಳ್ ಹೈಲೈಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತಾನ. ಅಟೋತನ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್. ಹಿಂಗೆ ಸ್ಕ್ರಿಪ್ಟ್ ಚೇಂಜ್ ಮಾಡಿ. JCB ಯಾವಾಗ ಚಾಲು ಆಗ್ತೈತೆ ಗೊತ್ತೈತೇನ್ರಿ? ಇನ್ನೊಮ್ಮೆ ವಿಜಯೇಂದ್ರನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ JCB ಚಾಲು. ಈಗ ಅನೌನ್ಸ್ ಆಗಿಲ್ಲ, ಈಗ ಅಧಿಕೃತವಾಗಿ ಅನೌನ್ಸ್ ಆದ ಮರುದಿವಸ ಚಾಲು ಹೊಸ ರಾಜಕೀಯ ಪಕ್ಷ. ಈ ಕೆಲವೊಂದು ನಿಮ್ಮದೇ ಅದ, ನೀವು ಹಿಂದೆ BJPಯಲ್ಲಿ ಇದ್ದಲ್ಲ, BJPಯಲ್ಲಿ ಇದ್ದಂಥ ಭಾಳಷ್ಟು ನಾಯಕರು ನಿಮ್ಮನ್ನು ಹೊಳ್ಳಿ BJP ಕರ್ಕೊಂಡು ನಾವು ಹೈಕಮಾಂಡ್ ಮನೆ ನಿಮ್ಗೆ ಹೇಳ್ರೆ, ನಮ್ಮ ಬಿಜಾಪುರ 8 ಮಂದಿ MP ಅದಾರೆ, 25 ಮಂದಿ ಅದಾರೆ, 23 ಮಂದಿ ನನ್ನ ಕಡೆ ಅದಾರ. 60 ಮಂದಿ ಏನು MLA ಅದಾರಲ್ಲ, 55 ಮಂದಿ ನನ್ನ ಕಡೆ ಅದಾರ. ಯತ್ನಾಳ ಸಂಪರ್ಕ ಅದಾರ, ಮಾತಾಡ್ತಾರೆ. ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡದವ್ರು, ನೀವು ಹೊರಗೆ ಕೇಳ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ಕೂಡ. ದಿಲ್ಲಿಯವರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡದವ್ರು ಕೇಳ್ತಾರೆ, ಅವ್ರು ಯತ್ನಾಳನ್ನ ಹೊರಗೆ ಹಾಕಿದ್ದು ಚಲೋ ಆಯಿತು ಕೆಟ್ಟ ಆಯ್ತು ಕೇಳ್ತಾರೆ. ಬಹುತ್ ಬುರಾ ಹೋಗ್ಯ ಸರ್ ಅಂತಾರೆ, वो बहुत पावरफुल हो गया ಅಂತ ಹೇಳ್ತಾರೆ. क्या करने का, उसको वापस लेके आने का, नहीं तो पार्टी बहुत लॉस हो जाएगा ಅದು ಹೇಳಿ ಬರ್ಲಕತ್ತಾರೆ. ಅವರು ಏನದ ಬಿಹಾರದ್ದು ಎಲ್ಲ ಮುಗೀಲಿ, ಅಟ್ರಾಗಿ ವಿಜಯೇಂದ್ರದ್ದು ಮುಗಿತೈತಿ. ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪ್ರೇಷನ್ ಮಾಡ್ಬೇಕಂತ ಐತಿ. ಆಪ್ರೇಷನ್ ಆಗಲಿಲ್ಲ ಅಂತ ನಮ್ಮ ಪಾರ್ಟಿ ರೆಡಿ ಐತಿ. ವಿಜೇಂದ್ರ ಆದ್ರೆ ನಿಮ್ಮ ಕಡೆ ಚಾಲು JCB. ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನು ನಾವು ಒಪ್ಪುವುದಿಲ್ಲ. ಎಲ್ಲರೇ ಅವ್ರು ಬಂದು ಯಡಿಯೂರಪ್ಪಗೆ ಕ್ಷಮಾ ಬೇಡು, ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಅವೇನಾರು ಹೇಳಂದ್ರೆ ಹೇಳೋದಿಲ್ಲ, ನಿಮ್ಮ ಪಾರ್ಟಿಗೆ ಬರೋದಿಲ್ಲ. ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕತ್ತೈತಿ. ನಿನ್ನೆ ಭಗತ್ದ ಕಾರ್ಯಕ್ರಮ 20,000 ಮಂದಿ ಕೂಡಿದ್ರು. ಏನು ನಾನು ದಾಬಾ ಕರ್ಕೊಂಡು ಹೋಗಿನ, ಗಾಡಿ ಕಳಿಸಿನ, ಊಟ ಮಾಡಿಸಿ, ಏನೂ ಇಲ್ಲ. ಬರೀ ಹಿಂದುತ್ವ, ರಾಷ್ಟ್ರ ಇಷ್ಟರ ಸಲುವಾಗಿ ಜನ ಕೂಡ್ಲಾಕತ್ತಾರಂದ್ರೆ ಆಪ್ ಪಾರ್ಟಿ ದಿಲ್ಯಾಗ ಹೆಂಗೆ ಬರ್ತಲ್ಲ ಹಂಗೆ ಕರ್ನಾಟಕದ ನಮ್ಮ ಪಾರ್ಟಿ.